ಬನ್ನಿ ಸಾಲ ನಿಂತ್ಕೊಳ್ಳಿ. ನಾನು ಆ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಲ್ಕ್ ಸ್ಮಿತಾ ಇವರು ಯಾರು ತಾನೇ ಗೊತ್ತಿಲ್ಲ ಹೇಳಿ. ಕನ್ನಡ, ತೆಲುಗು, ತಮಿಳ್ ಈ ರೀತಿ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲೂ ಆಕ್ಟ್ ಮಾಡಿ ಬರೀ ಫೇಮಸ್ ಅಲ್ಲ, ತುಂಬಾ ಫೇಮಸ್ ಆಗಿದ್ದಂತ ನಟಿ. ಅಂತ ನಟಿ ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ರು, ಸಿನಿಮಾ ರಂಗದವರು ಅವರನ್ನ ಯಾವ ರೀತಿ ಬಳಸ್ಕೊಂಡ್ರು ಗೊತ್ತಾ? ಈ ರೀತಿ ಸಿಲ್ಕ್ ಸ್ಮಿತಾ ಅವರ ಇಂಚಿಂಚು ಮಾಹಿತಿಯನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೀನಿ. ಸ್ಮಿತಾ ಅವರು ಹುಟ್ಟಿದ್ದು ಒಂದು ಬಡ ಕುಟುಂಬದಲ್ಲೇ. ಇವ್ರಿಗೆ ಸಿನಿಮಾಗಳು ಅಂದ್ರೆ ತುಂಬಾ ಇಷ್ಟ. ಆದ್ರಿಂದ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ತುಂಬಾನೇ ಇರುತ್ತೆ. ಇವರು ಬಡವರಾಗಿದ್ರಿಂದ ಓದೋದನ್ನ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ. ಕೇವಲ 4ನೇ ಕ್ಲಾಸ್ ಅನ್ನ ಮಾತ್ರ ಮುಗಿಸ್ಕೊಳ್ತಾರೆ. ಆಮೇಲೆ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಆದ್ರೆ ಅವ್ರ ಮನೆಯವ್ರಿಗೆ ಅದು ಇಷ್ಟ ಇರೋದಿಲ್ಲ. ಆದ್ರಿಂದ ಅವರ ಮನೆಯವರು ಏನ್ ಮಾಡ್ತಾರೆ ಅಂದ್ರೆ ಸ್ಮಿತಾ ಅವ್ರಿಗೆ ಕೇವಲ 16ನೇ ವಯಸ್ಸಿನಲ್ಲೇ ಮದುವೆ ಮಾಡ್ತಾರೆ. ಸ್ಮಿತಾ ಅವ್ರಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಆದ್ರೂ ಮನೆಯವರ ಒತ್ತಾಯದಿಂದ ಯಾರೋ ಒಬ್ಬ ಬಂಡಿ ಓಡಿಸುವಂತ ಕೆಲಸ ಮಾಡೋ ವ್ಯಕ್ತಿಯನ್ನ ಮದುವೆ ಆಗ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಗಂಡ ಸ್ಮಿತಾ ಅವರನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋತಾನೆ. ಆದ್ರೆ ಹೋಗ್ತಾ ಹೋಗ್ತಾ ಸ್ಮಿತಾ ಅವ್ರ ಮೇಲಿದ್ದಂತ ಇಂಟ್ರೆಸ್ಟ್ ಕಡಿಮೆಯಾಗಿ ಸ್ಮಿತಾ ಅವರ ಗಂಡ ಪ್ರತಿದಿನ ಕುಡ್ಕೊಂಡು ಬಂದು ಹೊಡಿತಿದ್ನಂತೆ. ಆದ್ರಿಂದ ಸ್ಮಿತಾ ಅವರು ರಾತ್ರಿ ಬ್ಯಾಗ್ ಅನ್ನ ಪ್ಯಾಕ್ ಮಾಡಿಕೊಂಡು ಗಂಡನ ಮನೆಯನ್ನ ಬಿಟ್ಟು ಹೊರಟೋಗ್ತಾರೆ. ಹೀಗೆ ಹೊರಗಡೆ ಬಂದಂತ ಸ್ಮಿತಾ ಅವ್ರಿಗೆ ಹೋಟೆಲ್ ನಡೆಸ್ತಿದ್ದಂತ ಒಬ್ರು ಮಹಿಳೆ ಅವರನ್ನ ಕರೆದು ಆಶ್ರಯ ಕೊಡ್ತಾರೆ. ಹೋಟೆಲ್ನಲ್ಲೇ ಕೆಲಸ ಮಾಡಿಕೊಂಡು ಸ್ಮಿತಾ ಅವರು ಜೀವನ ಸಾಗಿಸ್ತಾರೆ. ಆಗ್ಲೂ ಕೂಡ ಹೇಗಾದ್ರೂ ಮಾಡಿ ನಾನು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡಬೇಕು, ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡೋದಕ್ಕೆ ಚಾನ್ಸ್ ಅನ್ನ ಪಡ್ಕೋಬೇಕು ಅಂತ ಅವಕಾಶಕ್ಕೋಸ್ಕರ ಅಲ್ಲಿ ಇಲ್ಲಿ ಅಂತ ಓಡಾಡ್ತಾನೆ ಇದ್ರು. ಆಗ ಅವ್ರಿಗೆ ಕೆಲವೊಂದಷ್ಟು ಜನ ಸಿನಿಮಾ ಡೈರೆಕ್ಟರ್ಗಳು ಪರಿಚಯ ಆಗ್ತಾರೆ. ಆಗ ಸ್ಮಿತಾ ಅವರ ಬ್ಯೂಟಿಯನ್ನ ಕಂಡು, ಅವರ ಮೈಮಾಟವನ್ನ ಕಂಡು, ನಾನ್ ನಿನ್ಗೆ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಸ್ಮಿತಾ ಅವರನ್ನ ಕರ್ಕೊಂಡು ಹೋಗಿ ರಾತ್ರಿ ಸ್ಮಿತಾ ಅವರ ಜೊತೆ ಮಂಚ ಹತ್ತಿ ಅನುಭವಿಸಿ ಬೆಳಗ್ಗೆ ಆಗ್ತಿದ್ದಂಗೆ ನೀನು ಯಾರು ನನಗೆ ಗೊತ್ತೇ ಇಲ್ಲ ಅನ್ನೋ ತರ ಸಿನಿಮಾ ಡೈರೆಕ್ಟರ್ಗಳು ನಡೆದುಕೊಳ್ತಿದ್ರು. ಸ್ಮಿತಾ ಅವ್ರಿಗೆ ಇದು ಒಂದು ರೀತಿ ಅಭ್ಯಾಸ ಆಗ್ಬಿಡ್ತು. ಸಿನಿಮಾದಲ್ಲಿ ಚಾನ್ಸ್ ಕೊಡ್ತೀನಿ ಅಂತ ಹೇಳಿ ಪ್ರತಿಯೊಬ್ರು ಇದೇ ರೀತಿ ಸ್ಮಿತಾ ಅವರ ಜೊತೆ ನಡೆದುಕೊಂಡು ಅನುಭವಿಸಿ ಮೋಸ ಮಾಡ್ತಿದ್ರೆ ಹೊರತು ಯಾರೊಬ್ರು ಸಿನಿಮಾಗಳಲ್ಲಿ ಅವಕಾಶ ಮಾತ್ರ ಕೊಡ್ತಿರ್ಲಿಲ್ಲ. ಅಂಥ ಟೈಮಲ್ಲಿ ಕೆಲವೊಂದಷ್ಟು ಜನ ಏನಂತ ಹೇಳ್ತಾರೆ ಅಂದ್ರೆ, ನಿನ್ಗೆ ಡೈರೆಕ್ಟ್ ಆಗಿ ಯಾರು ಕೂಡ ಹೀರೋಯಿನ್ ಆಗೋದಕ್ಕೆ ಚಾನ್ಸ್ ಕೊಡೋದಿಲ್ಲ. ಆದ್ರಿಂದ ಸಿನಿಮಾ ರಂಗದಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಆಮೇಲೆ ಹೀರೋಯಿನ್ ಆಗಿ ಚಾನ್ಸ್ ಪಡ್ಕೋಬಹುದು ಅಂತ ಹೇಳ್ತಾರೆ. ಆದ್ರಿಂದ ಸ್ಮಿತಾ ಅವರು ಸ್ಟಾರ್ಟಿಂಗ್ ನಲ್ಲಿ ಹೀರೋಯಿನ್ಸ್ಗಳಿಗೆ ಮೇಕಪ್ ಮಾಡೋದು, ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡಿಕೊಂಡು ಇರ್ತಾರೆ. ಆಗ್ಲೂ ಕೂಡ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡೋದಕ್ಕೋಸ್ಕರ ಚಾನ್ಸ್ ಅನ್ನ ಕೇಳ್ತಾನೆ ಇರ್ತಾರೆ. ಅಂಥ ಟೈಮಲ್ಲಿ ಅವ್ರಿಗೆ ಒಂದು ತಮಿಳು ಸಿನಿಮಾದಲ್ಲಿ ಬಾರ್ ಓನರ್ ಆಗಿ ಆಕ್ಟಿಂಗ್ ಮಾಡೋಕೆ ಅವಕಾಶ ಬರುತ್ತೆ. ಆ ಸಿನಿಮಾದಲ್ಲಿ ಇವರನ್ನ ಸಿಲ್ಕ್ ಅಂತ ಕರೆಯಲಾಗ್ತಿತ್ತು. ಅದೃಷ್ಟ ಎಂಬಂತೆ ಆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಸ್ಮಿತಾ ಅವರನ್ನ ಅವತ್ತಿನಿಂದ ಎಲ್ರು ಸಿಲ್ಕ್ ಸ್ಮಿತಾ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಅವರ ಲೈಫ್ ಅನ್ನೋದು ಕಂಪ್ಲೀಟ್ ಆಗಿ ಬದಲಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂದಿಂದನೇ ಸಿನಿಮಾಗಳು ಹುಡ್ಕೊಂಡು ಬರುತ್ತೆ. ಆದ್ರೆ ಇಲ್ಲಿ ವಿಷಯ ಏನ್ ಗೊತ್ತಾ, ಅವ್ರಿಗೆ ಸಿಕ್ತಿದ್ದಂತ ಚಾನ್ಸಸ್ಗಳು ಯಾವ ತರ ಅಂದ್ರೆ ಐಟಮ್ ಡ್ಯಾನ್ಸ್ ಗಳನ್ನ ಮಾಡೋದು, ಮೈ ಕಾಣಿಸೋ ತರ ಬಟ್ಟೆ ಹಾಕೊಂಡು ಆಕ್ಟಿಂಗ್ ಮಾಡೋದು, ಈ ರೀತಿ ಪಾತ್ರಗಳನ್ನ ಮಾಡೋದಿಕ್ಕೇನೆ ಸ್ಮಿತಾ ಅವ್ರಿಗೆ ಎಲ್ರು ಚಾನ್ಸ್ ಕೊಡ್ತಿದ್ರು. ಆದ್ರೆ ಸ್ಮಿತಾ ಅವ್ರಿಗೆ ನಾನೊಬ್ಳು ಹೀರೋಯಿನ್ ಆಗ್ಬೇಕು ಅನ್ನೋ ಆಸೆ ಇತ್ತಂತೆ. ಯಾಕಂದ್ರೆ ಅವರು ತುಂಬಾ ಸುಂದರವಾಗಿ ಕೂಡ ಇದ್ರು. ಈ ರೀತಿ ಅವರು ಯಾವ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ತಾರೋ ಆ ಸಿನಿಮಾ ಸೂಪರ್ ಹಿಟ್ ಆಗ್ತಿತ್ತು. ಸಿಲ್ಕ್ ಸ್ಮಿತಾ ಆಗ ಎಷ್ಟು ಫೇಮಸ್ ಅಂದ್ರೆ ಅದು ಎಂಥದ್ದೇ ಸಿನಿಮಾ ಆಗಿದ್ರು ಅದರಲ್ಲಿ ಸಿಲ್ಕ್ ಸ್ಮಿತಾ ಇದಾರೆ ಅಂದ್ರೆ ಸಾಕು, ಜನಗಳು ಆ ಸಿನಿಮಾ ನೋಡೋದಿಕ್ಕೆ ಥಿಯೇಟರ್ಗಳಿಗೆ ಓಡೋಡಿ ಬರ್ತಿದ್ರು. ಹೀಗೆ ಆ ಟೈಮಲ್ಲೇ ಸ್ಮಿತಾ ಅವರು ಒಂದು ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡ್ಬೇಕಂದ್ರೆ ಒಂದು ದಿನಕ್ಕೆ 50,000ವರೆಗೂ ಚಾರ್ಜ್ ಮಾಡ್ತಿದ್ರಂತೆ. ನಮ್ಮ ಕನ್ನಡದಲ್ಲೂ ಅನೇಕ ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡ್ತಾರೆ. ಅದರಲ್ಲೂ ರವಿಚಂದ್ರನ್ ಅವರ ಹಳ್ಳಿ ಮೇಷ್ಟ್ರು ಸಿನಿಮಾದಲ್ಲಿ ಅವರು ಮಾಡಿರುವಂತ ಟೀಚರ್ ಪಾತ್ರವನ್ನ ಇವತ್ತಿಗೂ ಕೂಡ ಯಾರು ಮರೆಯೋದಿಕ್ಕಾಗಲ್ಲ. ಹೀಗೆ ಸ್ಮಿತಾ ಅವರ ಲೈಫಲ್ಲಿ ಇದ್ದಕ್ಕಿದ್ದಂತೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಸಿಗುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ಅವರಿಗೆ ಸಿನಿಮಾ ಅವಕಾಶಗಳು ಅದೇ ರೀತಿ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಯಾಕಂದ್ರೆ
ಸಿನಿಮಾ ಇಂಡಸ್ಟ್ರಿಗೆ ಹೊಸ ಹೊಸ ನಟಿಯರು ಎಂಟ್ರಿ ಕೊಡ್ತಾರೆ. ಆದ್ರಿಂದ ಸಿಲ್ಕ್ ಸ್ಮಿತಾ ಅವ್ರಿಗೆ ಸಿಕ್ತಿದ್ದಂತ ಅವಕಾಶಗಳನ್ನ ಬೇರೆಯವರು ಕಿತ್ಕೊಳ್ತಾರೆ. ಮತ್ತೊಂದು ಕಡೆ ಸ್ಮಿತಾ ಅವ್ರಿಗೆ ಮುಂಚೆಯಿಂದನೂ ಅವರ ಮನಸ್ಸಲ್ಲಿ ಒಂದು ಕೊರಗು ಅನ್ನೋದು ಇದ್ದೇ ಇರುತ್ತೆ. ನನಗೋಸ್ಕರ ಅಂತ ಯಾವ ಫ್ರೆಂಡ್ಸ್ಗಳು ಇಲ್ಲ, ನನ್ನನ್ನ ಪ್ರೀತಿಸುವ ಮನಸ್ಸುಗಳಿಲ್ಲ, ಎಲ್ಲರೂ ನನ್ನ ಅಂದಕ್ಕೆ ನನ್ನ ದೇಹಕ್ಕೆ ಆಸೆ ಪಡ್ತಾರೆ ಹೊರತು ನನ್ನನ್ನ ಅರ್ಥ ಮಾಡ್ಕೊಳ್ಳೋರು, ನನ್ನ ನೋವನ್ನ ಕೇಳೋರು ಯಾರು ಇಲ್ವಲ್ಲ ಅಂತ ಸ್ಮಿತಾ ಅವರು ಯಾವಾಗ್ಲೂ ಕೊರಗ್ತಾನೆ ಇದ್ರು. ಹೀಗೆ ಒಬ್ಬಂಟಿಯಾಗಿ ಕೊರಗ್ತಾ ಇದ್ದಂತ ಸ್ಮಿತಾ ಅವರನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ರು, ಅವರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ರು, ಅವರ ಜೊತೆ ಕ್ಲೋಸ್ ಆಗಿ ಯಾರಾದ್ರೂ ಇದ್ರು ಅಂದ್ರೆ ಅದು ಬೇರೆ ಯಾರೂ ಅಲ್ಲ, ನಮ್ಮ ಕನ್ನಡದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ರವಿಚಂದ್ರನ್ ಅವರನ್ನ ನಾವೆಲ್ಲ ಬೇರೆ ತರನೇ ನೋಡ್ತೀವಿ. ಅಂದ್ರೆ ಹುಡುಗಿಯರ ವಿಷಯಕ್ಕೆ ಬಂದ್ರೆ ರವಿಚಂದ್ರನ್ ರಸಿಕಾ ಅನ್ನೋ ತರನೇ ನಾವೆಲ್ಲರೂ ಅನ್ಕೊಂಡಿದೀವಲ್ವಾ. ಆದ್ರೆ ಅದೇ ರವಿಚಂದ್ರನ್ ಅವರು ನನ್ಗೆ ಯಾರು ಇಲ್ಲ ಅಂತ ಕೊರಗ್ತಿದ್ದಂತ ಸ್ಮಿತಾ ಅವರ ಕಷ್ಟಗಳನ್ನ ಕೇಳ್ತಿದ್ರು. ಸ್ಮಿತಾ ಅವರು ತಮ್ಮ ಜೀವನದ ಪ್ರತಿಯೊಂದು ವಿಷಯಗಳನ್ನ ರವಿಚಂದ್ರನ್ ಅವರ ಹತ್ರ ಶೇರ್ ಮಾಡ್ಕೊಳ್ತಿದ್ರು. ಇನ್ನೊಂದು ವಿಷಯ ಏನಂದ್ರೆ ಸ್ಮಿತಾ ಅವರು ಯಾರೋ ಒಬ್ಬ ಸಿನಿಮಾದ ಹೀರೋನ ಇಷ್ಟಪಡ್ತಿದ್ರಂತೆ. ಆ ಹೀರೋ ಕೂಡ ಸ್ಮಿತಾ ಅವರನ್ನ ಪ್ರೀತಿ ಮಾಡ್ತಿರೋ ತರ ನಂಬಿಸಿ ಸ್ಮಿತಾ ಅವರ ದೇಹವನ್ನ ಇಷ್ಟಪಡ್ತಿದ್ನೇ ಹೊರತು ಅವರ ಮನಸ್ಸನ್ನಲ್ಲ. ಆದ್ರಿಂದ ಆ ಹೀರೋ ಕೂಡ ಸ್ಮಿತಾ ಅವರಿಂದನೇ ದೂರವಾಗ್ತಾನೆ. ಆದ್ರೆ ಇಲ್ಲಿಯವರೆಗೂ ಆ ಸಿನಿಮಾ ಹೀರೋ ಯಾರು ಅನ್ನೋ ವಿಷಯ ಗೊತ್ತಾಗಿಲ್ಲ. ಈ ರೀತಿ ಸಿನಿಮಾ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತಿತ್ತು. ನಂಬಿದವರು ಮೋಸ ಮಾಡಿದ್ರು, ತನ್ನವರು ಅಂತ ಯಾರು ಇರ್ಲಿಲ್ಲ. ಇದೆಲ್ಲದ್ರಿಂದ ಕೊರಗುತ್ತಾ ದಿನಗಳನ್ನ ತಳ್ಳಿ ಹಾಕ್ತಿದ್ರು. ಆದ್ರೆ ಸ್ಮಿತಾ ಅವರು ಅವತ್ತು ಕೆಟ್ಟ ನಿರ್ಧಾರವನ್ನ ಮಾಡಿದ್ರೇನೋ ಗೊತ್ತಿಲ್ಲ. 23 ಸೆಪ್ಟೆಂಬರ್ 1996 ಅವತ್ತು ಸ್ಮಿತಾ ಅವರು ಕೊನೆಯ ಬಾರಿ ರವಿಚಂದ್ರನ್ ಅವ್ರಿಗೆ ಕಾಲ್ ಮಾಡ್ತಾರೆ. ಆದ್ರೆ ರವಿಚಂದ್ರನ್ ಅವರು ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ರಿಂದ ಕಾಲ್ ಅನ್ನ ಪಿಕ್ ಮಾಡೋದಿಲ್ಲ. ನಂತರ ಸ್ಮಿತಾ ಅವ್ರಿಗೆ ಒಬ್ರು ಡ್ಯಾನ್ಸರ್ ಆದಂತ ರಾಧಾ ಅವರು ಪರಿಚಯವಾಗಿರ್ತಾರೆ. ಅವ್ರಿಗೆ ಸ್ಮಿತಾ ಅವರು ಕಾಲ್ ಮಾಡಿ ನಿನ್ನ ಹತ್ರ ಏನೋ ಮಾತಾಡ್ಬೇಕು, ಇವಾಗ ನಮ್ಮ ಮನೆಗೆ ಬರ್ತೀಯಾ ಅಂತ ಕೇಳ್ತಾರೆ. ಅದಕ್ಕೆ ರಾಧಾ ಅವರು ನಾಳೆ ಬರ್ತೀನಿ ಅಂತ ಹೇಳ್ತಾರಂತೆ. ಅಷ್ಟೇ, ಅವತ್ತು ಸ್ಮಿತಾ ಅವರು ಚೆನ್ನೈನಲ್ಲಿ ಇದ್ದಂತ ತನ್ನ ಮನೆಯ ಒಳಗಡೆ ಫ್ಯಾನ್ನಲ್ಲಿ ಸ್ಮಿತಾ ಅವರ ದೇಹ ತೇಲಾಡುತ್ತಾ ಸಾವನ್ನಪ್ಪಿರ್ತಾರೆ. ಅವತ್ತು ಸ್ಮಿತಾ ಅವರು ತುಂಬಾ ವಿಪರೀತವಾಗಿ ಮದ್ಯಪಾನ ಕೂಡ ಮಾಡಿದ್ರು ಅಂತ ಹೇಳಲಾಗುತ್ತೆ. ಸ್ಮಿತಾ ಅವರು ಸಾವನ್ನಪ್ಪಿದಾಗ ಅವರ ವಯಸ್ಸು ಕೇವಲ 35 ವರ್ಷ ಮಾತ್ರ. ಅವರು ಅವತ್ತು ಒಂದು ಲೆಟರ್ ಅನ್ನ ಬರೆದು ಸಾವನ್ನಪ್ಪಿರ್ತಾರೆ. ಆ ಲೆಟರ್ ನಲ್ಲಿ ಏನಂತ ಬರೆಯಲಾಗಿತ್ತು ಅನ್ನೋ ವಿಷಯ ಕೂಡ ಇಲ್ಲಿವರೆಗೂ ಹೊರಗಡೆ ಬರಲೇ ಇಲ್ಲ. ನಾನು ಸಿನಿಮಾ ನಟಿಯಾಗಬೇಕು ಅಂತ ಬಂದಂತ ಸಿಲ್ಕ್ ಸ್ಮಿತಾ ಅವರನ್ನ ಯಾವ ರೀತಿ ಬಳಸ್ಕೊಂಡ್ರು, ಅವರ ಬದುಕಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಕೇಳಿದ್ಮೇಲೆ ನಿಮ್ಗೇನು ಅನಿಸ್ತಿದೆ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.